ಎಲ್ಲೋ ಬಂದಿದ್ದು. ಸೊ ಹಾಗಾಗಿ ನಾವು ಅನ್ನೋದೇನು ಅಂತಂದರೆ, ಈಗ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಿನ್ನೆ ನಡೆದ ಫೆಸ್ಟಿವಲಲ್ಲಿ ಬಂದಿತ್ತು. ಎಲ್ಲ ಇಸ್ರೇಲ್ ಕಂಪ್ನಿ ಎಲ್ಲ ಬಂದಿತ್ತು. ಅವರೆಲ್ಲ ಮಾಡ್ತಾ ಇರೋದೇನು ಅಂದರೆ 2800 ರೂಪಾಯಿ ಒಂದು ಗಿಡಕ್ಕೆ ಅವ್ರ ಹತ್ರ. ಅವರು ಈಗೇನಾಗಿದೆ, ಈ ಜಮ್ಮ್ಯಾಶು ಹ್ಯಾಶು ಇವುಗಳ ಮೇಲೆಲ್ಲ ಪೇಟೆಂಟ್ ಇತ್ತು. ಈಗ ಪೇಟೆಂಟ್ನ ರಿಮೂವ್ ಮಾಡಿದ್ರು. ಇದೆಲ್ಲ ಏನು ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹ್ಯಾಶ್ ವೆರೈಟಿಗೆ ಪಿಂಕರ್ ಟೋನು ಇವಕ್ಕೆಲ್ಲ 15 ಡೇಸ್ ಇದೆ. ಸೊ ನಮ್ಮದು 5 ದಿನಕ್ಕೆ ಹಣ್ಣಾಗ್ಬಿಡುತ್ತೆ. ಹಾಗಾಗಿ ಬೇರೆ ದೂರಗಳಿಗೆ ಸಾಕ್ಸೋಕ್ಕಾಗಲ್ಲ ಹಣ್ಣನ್ನು. ಲೋಕಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಕಡಿಮೆ ಇದೆ. ಮತ್ತು ಹಾಗಾಗಿನೇ ಇಂಡಿಯಾದಲ್ಲಿ ಯಾವುದೇ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಿಲ್ಲ. ಯಾಕೆ ಅಂತಾರೆ, ಈ ಲೋ ಕ್ವಾಲಿಟಿ ಇರ್ತಕ್ಕಂಥ ಫ್ರೂಟಿಂದ ಏನಾದರೂ ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಮಾಡಿದ್ರೆ ನ್ಯೂಟ್ರಿಷನ್ ಹೆಚ್ಚಿಗೆ ಪ್ರಮಾಣದಲ್ಲಿ ಇರಲ್ವಲ್ಲ, ಕೀಪಿಂಗ್ ಕ್ವಾಲಿಟಿ ಇರಲ್ವಲ್ಲ. ಸೊ ಆ ಕಾರಣಕ್ಕೇನು ಇದರಲ್ಲಿ ಯಾವ ಇಂಡಸ್ಟ್ರಿನೂ ಮುಂದೆ ಬರ್ತಾ ಇಲ್ಲ. ಸೊ ನಮ್ಮಲ್ಲಿ ಇಂಡಸ್ಟ್ರಿ ಬೆಳಿಬೇಕು, ಅಗ್ರಿಕಲ್ಚರ್ ಡೆವಲಪ್ ಆಗಬೇಕು, ಎಕನಾಮಿ ರೋಲ್ ಆಗಬೇಕು ಅಂತಂದರೆ ಹ್ಯಾಶ್ ಬೇಕು ಅನ್ನೋದು ಅವ್ರದ್ದು. ಆದರೆ ಬೇಕು ಅಂತ ಹೇಳ್ತಾರೆ, ತಮ್ಮ ಹಿಡ್ತನ ಇಟ್ಕೊಂಡ್ರ, ಅಂದರೆ ಕ್ರಾಪ್ ಮೇಲೆ ಹಿಡ್ತಾ ಇಟ್ಕೊಂಡ್ರ, ಅಂದರೆ ಒಂದು ಗಿಡಕ್ಕೆ 2800 ರೂಪಾಯಿ ಆಗ್ಬೋದು. ಅದು ಅವ್ರ ಹತ್ರ ಇಟ್ಕೊಂಡು ಅದ ಮಾಡ್ತಾರೆ. ಈಗ ನಾವೇನು ಅಂದರೆ ಇದನ್ನ ಡಿಸೆಂಟ್ರಲೈಸ್ ಮಾಡಬೇಕು ಅಂತ. ಈಗ ನಿಮ್ಮ ಹತ್ರ ಇದ್ರೆ ನೀವೇ ಪುನಃ ಗಿಡ ಮಾಡಾಕಬಹುದು, ಇನ್ನೊಬ್ಬನ ಹತ್ರ ಅವ್ರ ಹತ್ರ ಇರೋದ್ರಿಂದ ಅದು ಇಡ್ತಾ. ಸೊ ಇದು ನಾವು ಮಾಡ್ತಾ ಇರೋದೇನು ಅಂದರೆ, ಇಲ್ಲಿ ನಾವು ನಮಗೆ ಕಡ್ಡಿ ಬೇಕಾಗಿಲ್ಲ. ನಾನು ಈಗ ಬಡ ರಾಷ್ಟ್ರಗಳೇನವ, ಕೀನ್ಯ ಈ ಥರ ಬೇರೆ ಬೇರೆ ಬಡ ರಾಷ್ಟ್ರಗಳವ, ಈಗ ನಮ್ಮಲ್ಲಿ ಅಲ್ಲಿಂದ ಕಡ್ಡಿ ತರಿಸ್ಕೊಂಡು ನಾವು ಗ್ರಾಫ್ಟ್ ಮಾಡ್ತಾ ಇರೋದು. ಸೊ ಈಗ ನಾವೇನು ಮಾಡ್ಬೋದು, ಕಡಿಮೆ ದುಡ್ಡು ಕೊಡ್ಬೋದು, ಅದನ್ನು ಆ ಹಿಡ್ತನ ತಪ್ಪಿಸ್ಬೋದು. ಆ ಕಾರಣಕ್ಕೆ ಈಗ ಲೋಕಲ್ ವೆರೈಟಿ ಏನಾಗಿದೆ, ನಮಗೆ ಬೇಕು ಅಂದರೆ ಕೊಡ್ತೀನಿ ಗಿಡ. ನೀವು ಯಾವುದೋ ಒಂದು ಕಡ್ಡಿ ಹೇಳಿದ್ರಲ್ಲ, ರೋಡ್ ಸೈಡ್ ಎಲ್ಲ ಹಾಕೊಂಡು ಹೋಗಿದ್ದೀನಿ, ಅದರದ್ದು ಬೀಜಗಳು ಅದರಿಂದ ಗ್ರಾಫ್ಟಿಂಗ್ ಮಾಡ್ತಾ ಇರೋದು ಅಂತ ವಿಡಿಯೋ. ಅದು ಬೇರೆಕ್ಕೆ, ಅದು ಇದಕ್ಕೆ ಬದನೆಗೆ. ಓಕೆ ಓಕೆ. ಸುಂಡೆ ಗಿಡ ಕರೆಕ್ಟ್ ಅದೆಲ್ಲ ಮಾಡ್ಕೊಂಡು ಈಗ ನಮ್ಮಲ್ಲಿ ಅದು ಸುಂಡೆ ಗಿಡ ಇದು ಮಾಡಿಲ್ಲದೆ ಇದಕ್ಕೆ ಈಗ ನೋಡಿ ಆ ಗುಡ್ಡದ ಪಕ್ಕದಲ್ಲಿ ಅಲ್ಲೆಲ್ಲ ಹುಟ್ಟವೆ. ನಾವು ಬೇರೆ ಕಡೆಯಿಂದ ಈ ಥರ ಬೇಕಾಗಿಲ್ಲದೆ ಇರೋ ವೇಸ್ಟ್ ಫಾರೆಸ್ಟ್ರಿ ಬೀಜಗಳು ಸಿಕ್ತು ಅಂದರೆ ತಗೊಂಬಂದು ಹಾಕೊಳ್ಳೋದು. ಅದು ಇನ್ಯಾವತ್ತೋ ಯೂಸ್ ಆಗುತ್ತೆ. ಆಮೇಲೆ ಇವತ್ತೇನು ಬರಲ್ಲ, ಅದು ಈ ವರ್ಷ ಹಾಕಿದ್ರೆ ನಾನು ಆ ಪ್ರಯತ್ನ ಮಾಡಿ 3-4 ವರ್ಷ ಆಯಿತು, ಈಗ ಅಲ್ಲಲ್ಲಲ್ಲೋ ನನ್ನ ಗಿಡ ಕಾಣ್ತಾರೆ. ಸೊ ಆ ಥರ. ಹಾಗಾಗಿ ನೀವು ಮಾಡೋದಾದ್ರೆ ಅವಕಾಡೋನ ಹಾರಿಸ್ಬೋದು. ಇಲ್ಲ ನಿಮ್ಗೆ ಅದೇ ಬೇಕು ಅಂದರೆ ತಗೊಂಡೋಗಿ. ಅದೇ 2-3 ವರ್ಷಕ್ಕೆ ಹಣ್ಣು ಬರ್ತವೆ. 2-3 ವರ್ಷಕ್ಕೆ ಹಣ್ಣು ಬರ್ತದೆ. ಮತ್ತು ಹ್ಯಾಶು ಲೋಕಲ್ ವೆರೈಟಿ ಅಷ್ಟು ಹಣ್ಣು ಬರಲ್ಲ. ಓಕೆ. ಇವಾಗ ಇನ್ ಕೇಸ್ ನಾನು ಮತ್ತೆ ಅದರಿಂದ ಹ್ಯಾಶಿಂದ ರೀಡೆವಲಪ್ ಮಾಡಬೇಕು ಅಂದರೆ ಎಷ್ಟು ವರ್ಷದ ಗಿಡದಿಂದ ಬೀಜ? ಏನೋ 5-6 ವರ್ಷ. 5-6 ವರ್ಷದಿಂದ ಬೀಜ ತಗೊಂಡು ಮಾಡೋದು ಒಳ್ಳೇದಲ್ಲ. ಅದರೆಲ್ಲ ಕಟಿಂಗ್ಸ್ ತಗೊಂಡು ಮಾಡೋದು ಬೆಟ್ರ್. ಓಕೆ. ಕಟಿಂಗ್ಸ್ ತಗೊಂಡು ಮಾಡ್ಕೊಳ್ಳೋದು ಬೆಟ್ರ್. ನೀವು ಇದ್ರ ಮೇಲೆ ಮಾಡಿ. ಅದಲ್ಲದೆ ಇನ್ನೇನು